ಪುನೀತ್ ಕೆರಹಳ್ಳಿ ವಿರುದ್ಧ ಸಿಡಿದೆದ್ದ ನೆಲಮಂಗಲ ಬಿಜೆಪಿ ಉಪಾಧ್ಯಕ್ಷ ಜಗದೀಶ್ ಚೌಧರಿ. ಮಾನ ಮರ್ಯಾದೆ ವಿಚಾರದಲ್ಲಿ ಜಗದೀಶ್ ಚೌಧರಿ ನೀಡಿದ ಹೇಳಿಕೆಗೆ ಪುನೀತ್ ಕೆರಹಳ್ಳಿಗೆ ಉತ್ತರ. ಈ ಹಿಂದೆ ಮುಸಲ್ಮಾನನ ವ್ಯಕ್ತಿಗೆ ಹಲ್ಲೆ ಮಾಡಿದ ವಿಚಾರದಲ್ಲಿ ಕೆರಹಳ್ಳಿ ವಿರುದ್ಧ ಕೆಂಡಾಮಂಡಲಾಗಿದ್ದ ಜಗದೀಶ್ ಚೌಧರಿ ಹೇಳಿಕೆಗೆ 2 ವರ್ಷಗಳ ನಂತರ ಪುನೀತ್ ಕೆರಹಳ್ಳಿಗೆ ಉತ್ತರ. ಆಗ ಜೆಡಿಎಸ್ ಅಥವಾ ಕಾಂಗ್ರೆಸ್ಗೆ ಹಾರುವ ಪ್ರಯತ್ನದಲ್ಲಿ ನನ್ನ ವಿರುದ್ಧ ಹೇಳಿಕೆ ನೀಡಬಾರದು. ಆದರೆ ಈಗ ಜಗದೀಶ್ ಚೌಧರಿ ಅವರ ನಿಲುವು ಬದಲಾಗಿರಬಹುದು. ನನಗೆ ಯಾರ ಮೇಲೆ ವೈಯಕ್ತಿಕ ದ್ವೇಷವಿಲ್ಲ ಎಂದರು. ವೇದಮೂರ್ತಿ, NKS TV4. ಇಲ್ಲಿ ಲೋಕಲ್ ನಲ್ಲಿ ಮಾಡುವಂತ ಕೆಲಸ ಕೆಲವರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಅವರು ಬದಲಾಗಿದ್ದಾರೋ ಏನೋ. ಆಗ ಒಂದು ಸಂದರ್ಭದಲ್ಲಿ ಆ ರೀತಿ ಮಾಡಿದ್ರು, ಅದು ನನ್ನ ಗಮನಕ್ಕೂ ಬಂದಿತ್ತು. ಅವ್ರ ಹೆಸರೇನೋ ಇದೆ, ಜಗದೀಶ್ ಚೌಧರಿ ಅನ್ನೋರು ಮಾಡಿದ್ರು. ಆಗೇನೋ ಅವ್ರು JDSಗೋ ಕಾಂಗ್ರೆಸ್ಗೋ ಹೋಗ್ಬೇಕಿತ್ತು, ಅದಕ್ಕೆ ಪುನೀತ್ ಕೆರಹಳ್ಳಿ ವಿರುದ್ಧ ಮಾತಾಡಿದ್ರು. ಕೊನೆಗೆ ಅವ್ರು ಅಲ್ಲಿ ಹೋಗಲ್ಲ, ಮತ್ತೆ BJPಲೇ ಉಳಿತಾರೆ ಅಂತ ಗೊತ್ತಾದ್ಮೇಲೆ ಈಗ ಪುನೀತ್ ಕೆರಹಳ್ಳಿ ಮೇಲೆ ಭಾವನೆ ಬದಲಾಗಿರ್ಬೋದೇನೋ ಗೊತ್ತಿಲ್ಲ. ನನಗೇನು ಅವ್ರ ಮೇಲೆ ಏನೋ ದ್ವೇಷ ಇಲ್ಲಪ್ಪ. ಜಗದೀಶ್ ಚೌಧರಿ ಅವ್ರಿಗೆ ಪಾಪ ಇರ್ತಕ್ಕಂಥ ಮುಸ್ಲಿಂ ಸ್ನೇಹಿತರನ್ನೋ ಇಸ್ಲಾಂ ಸ್ನೇಹಿತರನ್ನೋ ಮನವೊಲಿಸಬೇಕಾದ ಕರ್ತವ್ಯ, ಅವ್ರ ಬಿಸ್ನೆಸ್ ಇದೆ ಅನ್ಕೊಂತೀನಿ. ಅವ್ರ ಜೊತೆ ನನಗೆ ಗೊತ್ತಿರೋ ಪ್ರಕಾರ ಪಾಪ ಅಲ್ವಾ, ಅವ್ರ ಬಿಸ್ನೆಸ್ಸಿಗೆ ಈಗ ಪುನೀತ್ ಕೆರಹಳ್ಳಿ ಬೈದರೆ ಅವ್ರ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅನ್ನಂಗಿದ್ರೆ ಪಾಪ ಏನು ಮಾಡೋಕ್ಕಾಗತ್ತೆ. ಹಂಗೇನಿಲ್ಲ, ನನಗಂತೂ ದ್ವೇಷ ವೈಯಕ್ತಿಕವಾಗಿ ಯಾರ ಮೇಲೂ ಇಲ್ಲ. ನನ್ನ ಹೋರಾಟ ನನ್ನ ದಾರಿ. ಈಗ ಅವ್ರು ನನಗೆ ಬೆಂಬಲ ಕೊಡೋದ್ರಿಂದನೂ ನಾನೇನು ತುಂಬ ಮುಂದಕ್ಕೆ ಹೋಗಲ್ಲ. ಅವ್ರು ನನ್ನ ಬೆಂಬಲ ಕೊಡದೆ ನನ್ನನ್ನು ತೆಗಳೋದ್ರಿಂದನೂ ನನಗೇನು, ಎರಡರಿಂದನೂ ನನಗೇನು ತೊಂದರೆ ಇಲ್ಲ. ಆದರೆ ಈಗ ನಾನು ಹೇಳೋದೇನಂದ್ರೆ, ದಾಬಾಸ್ಪೇಟೆಯಲ್ಲಿ ಇಷ್ಟು ಜನ ಸ್ನೇಹಿತರು ನನ್ನ ಜೊತೆಗೆ ನಿಂತಿದ್ದಾರಲ್ಲ, ಈಗ ಇವ್ರು ಯಾರು ಹಿಂದೂಗಳಲ್ವಾ, ನಾನು ಯಾಕೆ ಅವರೇ ನಿಲ್ಲಬೇಕು ಅಂತ ಕೇಳ್ಕೊಳ್ಳಿ. ಇಲ್ಲಿರೋರು ಎಲ್ಲ ಒಂದು ಕಡೆ ಪುನೀತ್ ಕೆರಹಳ್ಳಿಯನ್ನ ವಿರೋಧ ಮಾಡಿಬಿಟ್ರೆ ನಾವು ಫೇಮಸ್ ಆಗ್ತೀವಿ ಅನ್ನೋದೆಲ್ಲ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಕೆಲವರು ಅಂತ. ಅವ್ರವ್ರನ್ನೇ ಕೇಳಬೇಕು. ಯಾಕೆಂದರೆ ಒಂದು ಯಾವ್ದಾದ್ರು ಪಕ್ಷದ ಸಿದ್ಧಾಂತ, ಈಗ ಒಂದು ಪಕ್ಷದಲ್ಲಿ ಇದ್ದಾರೆ ಅಂದರೆ ರಾಷ್ಟ್ರ ಮಟ್ಟದ ನಾಯಕರು ಪುನೀತ್ ಕೆರಹಳ್ಳಿ ಬಗ್ಗೆ ಮಾತಾಡ್ತಾರೆ ಅನ್ನೋದಾದರೆ, ನಿಮಗೆ ಸಂತೋಷ್ ಜಿ ಅವರು ಪುನೀತ್ ಕೆರಹಳ್ಳಿ ಪರ ಮಾತಾಡ್ತಾರೆ, ಈ BJP ಪಕ್ಷದ ರಾಜ್ಯಾಧ್ಯಕ್ಷರು ಪುನೀತ್ ಕೆರಹಳ್ಳಿ ಪರವಾಗಿ ಟ್ವೀಟ್ ಮಾಡ್ತಾರೆ ಅಂದಾಗ, ನೀವು ಲೋಕಲ್ ಲೀಡ್ರು ಅದ್ರ ವಿರುದ್ಧ ಮಾತಾಡ್ತಿದ್ದಾರೆ ಅನ್ನೋದಾದ್ರೆ ನೀವು ಅವ್ರನ್ನ ಕೇಳಬೇಕು, ನಿಮ್ಮ ರಾಜ್ಯಾಧ್ಯಕ್ಷರು ಯಾಕೆ ಪುನೀತ್ ಕೆರಹಳ್ಳಿ ಪರ ಇದ್ದಾರೆ ಅಂತ. ಅಂದರೆ ಇದು ಪಕ್ಷದ ವಿರುದ್ಧ ಅಲ್ಲ, ಇಲ್ಲಿ ಸ್ಥಳೀಯವಾಗಿ ಏನೋ ಪ್ರಾಬ್ಲಮ್ ಇದೆ. ಯಾಕೆಂದರೆ ಪುನೀತ್ ಕೆರಹಳ್ಳಿ ದಾಬಾಸ್ಪೇಟೆಗೆ ಬಂದು ಎಲೆಕ್ಷನ್ಗೆ ನಿಲ್ಲೋನೂ ಅಲ್ಲ, ಎಲ್ಲೂ ನಿಲ್ಲೋನಲ್ಲ, ರಾಜಕೀಯಕ್ಕೆ ನಾನು ಬರೋನಲ್ಲ. ಹಾಗಾದ್ರೆ ನನ್ನ ವಿರುದ್ಧ ಯಾಕೆ ಅಂದರೆ ಏನೋ ಇರಬಹುದು, ಅದು ನಂಗೆ ಗೊತ್ತಿಲ್ಲ. ಸ್ಥಳೀಯರು ಹೇಳಬೇಕು. ನಾನು ದಾಬಾಸ್ಪೇಟೆಗೆ ಬಂದಿರೋದು ಯಾವಾಗಲೂ ಒಂದು 2-3 ಸಲ ಬಂದರೆ ಈಗ ಬಂದಿದ್ದೀನಿ. ಈಗ ಕೇಸ್ ಹಾಕಿಸ್ಕೊಂಡ್ರೆ ಇನ್ಮೇಲಿಂದ ದಾಬಾಸ್ಪೇಟೆಗೆ ಕೂಡ ನಾನು ಊರೇ. ಈಗ ನಾನು ಬಂದು ಹೋಗ್ತಾನೆ ಇರ್ತೀನಿ. ಈಗ ದಾಬಾಸ್ಪೇಟೆ ನಮ್ದಾಗೋಯ್ತು, ಯಾಕೆಂದರೆ ಕೇಸ್ ಆಯ್ತಲ್ಲ. ನನ್ನ ರಿಜಿಸ್ಟ್ರ್ ಇದೆ, ಈಗ ಇಲ್ಲಿ ಆಸ್ತಿನೇ ಇರಬೇಕು ಅಂತ ಏನಿಲ್ಲ. ಈಗ ರಿಜಿಸ್ಟ್ರ್ ಇದೆ, ಬಂದು ಹೋಗ್ತಾ ಇರ್ತೀವಿ, ಏನು ತೊಂದರೆ ಇಲ್ಲ. ಬಟ್ ನಾನು ಮತ್ತೆ ಕೇಳ್ಕೊಳ್ತೀನಿ, ಯಾವಾಗಲೂ ಕೆಟ್ಟಗಳಿಗೆ ಮಾತಾಡಿದರೆ ನಾನೇನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಬಿಡ್ತೀನಿ. ನಾನು ಅದು ಮುಂದುವರ್ಸೋದು ಬೇಡ ಅಂತೇಳಿ. ಕ್ಷಮಿಸ್ತೀರಾ ಅಂತಾನೆ ಸರ್? ಕ್ಷಮಿಸೋದಕ್ಕೆ ಅವ್ರು ದೊಡ್ಡವರಿದ್ದಾರೆ, ನಾನು ಕ್ಷಮಿಸ್ತೀನಿ ಅನ್ನೋ ಮಾತು ದೊಡ್ಡದಾಗುತ್ತೆ. ನಾನು ಹಿಂದೂ ಧರ್ಮದಲ್ಲಿ ನಾನು ಆ ಮಾತನ್ನು ಹೇಳೋದಿಲ್ಲ, ಕ್ಷಮಿಸ್ತೀನಿ ಅಂತ. ಗೊತ್ತಿಲ್ಲದೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸರಿ ಮಾಡ್ಕೊಳ್ಳೋಣ, ಅದರಲ್ಲಿ ಏನ್ರಿ ಇದೆ. ಅವರು ಚಿಕ್ಕವರು ದೊಡ್ಡವರು ಅನ್ನೋದೇನಿಲ್ಲ. ನನ್ನ ಮನಸ್ಸಿನ ಮಾತು ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಕ್ಯಾಮ್ರಾ ಇದೆ ಅಂತ ಅಲ್ಲ, ಮನಸ್ಸಿನ ಮಾತು. ನನಗೇನು ವೈಯಕ್ತಿಕ ದ್ವೇಷ ಏನಿಲ್ಲ. ಸರಿ ಮಾಡ್ಕೊಳ್ಳುವ ಸಂದರ್ಭ ಬಂದರೆ ಸರಿ ಮಾಡ್ಕೊಳ್ಳೋಣ. ಹಿಂದುತ್ವದಲ್ಲಿದ್ದರೆ ರಾಜಿ ಇಲ್ಲ ಧರ್ಮದ ವಿಚಾರದಲ್ಲಿ. ನೀವು ಮತ್ತಿನ್ನೂ ಅವ್ರನ್ನ ಓಲೈಕೆ ಮಾಡ್ಕೊಂಡು ಬರ್ತೀನಿ ಅಂದರೆ ಬರೋದೇ ಬೇಡ. ಆ ಓಲೈಕೆ ಇಲ್ಲ. ನಾನು ನೈಜ ಹಿಂದುತ್ವದಲ್ಲಿದ್ದೀನಿ, ಸಾಮಾಜಿಕವಾಗಿದ್ದೀನಿ ಅಂದರೆ ಖಂಡಿತವಾಗಿಯೂ ನಾನೇ ತಲೆಬಾಗಬೇಕಾದಂಥ ಪ್ರಶ್ನೆ ಬಂದರೆ ಧರ್ಮದ ವಿಚಾರದಲ್ಲಿ ತಲೆಬಾಗ್ತೀವಿ. 2ನೇ ಪ್ರಶ್ನೆ, ವೈಯಕ್ತಿಕವಾಗಿ ಚೆನ್ನಾಗಿರೋ ಅಂಥ ಅವಶ್ಯಕತೆ ನಮಗೇನಿಲ್ಲ. ಧರ್ಮದ ವಿಚಾರದಲ್ಲಿ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಈಗ ಲಿಂಗರಾಜಣ್ಣ ಬಂದಿದ್ದಾರೆ, ಯಾಕೆ ಚೆನ್ನಾಗಿದ್ದೀವಿ? ಅವರು ನಾವು ವೈಯಕ್ತಿಕವಾಗಲ್ಲ. ಯಾಕೆ ಅಂತ ಅಂದರೆ ಧಾರ್ಮಿಕವಾಗಿ ನಾವಿಬ್ಬರು, ನಾನು ಕೇಸರಿ ಆಗ್ತೀನಿ, ಅವರು ಕೇಸರಿ ಆಗ್ತಾರೆ. ಆ ಕಾರಣಕ್ಕೆ ನಾವೆಲ್ಲರ ಜೊತೆ ಚೆನ್ನಾಗಿರ್ತೀವಿ. ಓಕೆ ಸರ್.